ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ನಾವು ಹಾಕ್ತಕ್ಕಂಥ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ. ಸ್ನೇಹಿತರೆ, ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. 2022ರಲ್ಲಿ ಏನು ಕರ್ನಾಟಕ ಸರ್ಕಾರ 15,000 ಶಿಕ್ಷಕರ ನೇಮಕಾತಿ ಮಾಡಿತಲ್ಲ. ಸೊ ಅಂತ ಆ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ ಅನ್ನ ಕೊಟ್ಟು ಶಿಕ್ಷಕರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಸುಮಾರು ಏನಪ್ಪಾ ಅಂದ್ರೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಈ ಹಿಂದೆ ಒಂದು 3-4 ಪ್ರಕರಣಗಳು ಬೆಳಕಿಗೆ ಬಂದಿದ್ದು. ನನ್ನ ಹತ್ರ ಏನಪ್ಪಾ ಅಂದ್ರ ಒಂದಿಷ್ಟು ಅಭ್ಯರ್ಥಿಗಳು ಏನಂತಂದ್ರೆ ಆ ಒಂದು ಫೇಕ್ ಡಾಕ್ಯುಮೆಂಟ್ ಅನ್ನ ತೆಗೆದುಕೊಂಡು ಬಂದು, ಸರ್ ಈ ರೀತಿ ಇವರು ಏನಪ್ಪಾ ಅಂತಂದ್ರೆ ಅಪಾಯಿಂಟ್ ಆಗಿದ್ದಾರೆ. ಸೊ ಇದನ್ನ ನೀವು ಕಮಿಷನರ್ ಅವರಿಗೆ ಮತ್ತೆ ಸೆಕ್ರೆಟರಿ ಅವರಿಗೆ ಗಮನಕ್ಕೆ ತನ್ನಿ, ಸರ್ಕಾರದ ಗಮನಕ್ಕೆ ತನ್ನಿ. ಈ ರೀತಿ ಆದ್ರೆ ಸೊ ಹೇಗ್ ಮಾಡೋದು ಅಂತೇಳಿ ಎಲ್ಲ ಕೇಳಿದ್ರು. ಬಟ್ ನಾನು ಎಲ್ಲೋ 1, 2 ಹಿಂಗಿರ್ಬೋದು ಬಿಡು ಅಂತೇಳಿ ಅನ್ಕೊಂಡಿದ್ದೆ. ಸ್ನೇಹಿತರೆ, ಇದೇ ರೀತಿ ಪರಿಸ್ಥಿತಿ ಆದ್ರೆ ಮುಂಬರ್ತಕ್ಕಂತ ಶಿಕ್ಷಕ ಆಕಾಂಕ್ಷಿಗಳಿಗೆ ಕನಸನ್ನ ಇಟ್ಕೊಂಡಿರ್ತಕ್ಕಂತ ಒಂದು ಅಚಲವಾಗಿರ್ತಕ್ಕಂತ ದೃಢವಾಗಿರ್ತಕ್ಕಂತ ನಂಬಿಕೆಯನ್ನ ಇಟ್ಟುಕೊಂಡು ಲಕ್ಷಾಂತರ ಯುವಕರು ಏನ್ ಪಾತ್ರ ಓದ್ತಾ ಇರ್ತಾರೆ. ಸೊ ಅಂತವ್ರ ಒಂದು ಭವಿಷ್ಯ ಏನಾಗಬಾರ್ದು. ಈ ರೀತಿ ಫೇಕ್ ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು ಏನೋ ಅಕ್ರಮಗಳನ್ನ ಮಾಡ್ಕೊಂಡು ಶಿಕ್ಷಕರಾಗಿ ಆಯ್ಕೆ ಆಗುವಂತದ್ದು ಇದು ಎಷ್ಟು ಸರಿ? ಇದಕ್ಕೇನಾದ್ರೂ ಒಂದು ಕಡಿವಾಣ ಹಾಕ್ಬೇಕಲ್ಲ ಅಂತೇಳಿ ಅನ್ಕೊಂಡಿದೀವಿ. ಸ್ನೇಹಿತರೆ, ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಅಂತೇಳಿ ಬರುತ್ತೆ. ಇದೊಂದು ಎಕ್ಸಾಂಪಲ್ ನಿಮ್ಗೆ. ಕರ್ನಾಟಕದಲ್ಲಿ ಯಾವ ಒಂದು ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಅಕ್ರಮಗಳಾಗಿದೆ ಅನ್ನೋ ಗೊತ್ತಿಲ್ಲ. ಬಟ್ ಒಂದು ಜಿಲ್ಲೆದನ್ನ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ನಾನು. ಬೆಳಗಾವಿ ಜಿಲ್ಲೆಯ ಶೈಕ್ಷಣಿಕ ಜಿಲ್ಲೆ ಆಗಿರ್ತಕ್ಕಂಥ ಚಿಕ್ಕೋಡಿ ಜಿಲ್ಲೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಅಂತಿದೆ. ಸೊ ಅಲ್ಲಿ ಸುಮಾರು ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು ಎಷ್ಟು ಅಂತಂದ್ರೆ ಒಂದು 9, 10 ಪ್ರಕರಣಗಳು. ಯಾವ ಪ್ರಕರಣಗಳು ಬಂದಿದೆ ಮತ್ತೆ ಎಷ್ಟು ಯಾರ್ಯಾರು ಇದ್ದಾರೆ, ಅವ್ರ ಹೆಸರೇನು, ಪೂರ್ಣ ಪ್ರಮಾಣದ ಒಂದು ಮಾಹಿತಿ ಏನಪ್ಪಾ ಅಂದ್ರೆ ನನ್ನಲ್ಲಿದೆ. ಆಲ್ರೆಡಿ ಒಂದಿಷ್ಟು ಫೈಲ್ಸ್ಗಳು ಏನಪ್ಪಾ ಅಂದ್ರೆ ಅನಾಮಿಕವಾಗಿನೂ ಏನಪ್ಪಾ ಅಂದ್ರೆ ಬಂದಾಗಿದೆ. ಸ್ನೇಹಿತರೆ, ಇದನ್ನ ಒಯ್ದು ನಾನು ಡಿಪಾರ್ಟ್ಮೆಂಟ್ಗೆ ಮತ್ತೆ ಕಮಿಷನರ್ಗೆ ಸರ್ಕಾರಕ್ಕೆ ಓದು ತಲುಪಿಸುವಂತದ್ದು ನನಗೆ ದೊಡ್ಡ ಕೆಲಸ ಅಲ್ಲ. ಸ್ನೇಹಿತರೆ, ಇಲ್ಲಿ ನಮ್ಮ ಒಂದು ಸ್ಪರ್ಧಾರ್ಥಿಗಳ ಒಂದು ಶಿಕ್ಷಕ ಆಕಾಂಕ್ಷಿಗಳ ಪರಿಸ್ಥಿತಿ ಏನಾಗಬಾರ್ದು ಅಂತೇಳಿ ತುಂಬಾ ಏನಪ್ಪಾ ಅಂದ್ರೆ ವಿಚಾರ ಮಾಡಿ ಇಲ್ಲಿ ಒಂದು ಏನ್ ಮಾಡಿದ್ದಾರೆ ಈ ಒಂದು ವಿಚಾರ 22ರಲ್ಲಿ ಜಿಪಿಎಸ್ಆರ್ ಕಾಲ ಆತಲ್ಲ, ಆ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಸೊ ತಮ್ಮ ಒಂದು ಈ ಮದುವೆ ಆಗಿರ್ತಕ್ಕಂಥ ಮಹಿಳೆ ಗಂಡ ಏನಾದ್ರು ಜಾಬ್ ಅಲ್ಲಿ ಇದ್ದ ಅಂತಂದ್ರೆ ತಂದೆ ಇನ್ಕಮ್ ಅನ್ನ ಹಚ್ಚಿದ್ದಾರೆ. ಅಥವಾ ಬೇರೆ ಬಹಳ ಅಂದ್ರೆ ಬಹಳ ಸಿಕ್ಕಾಪಟ್ಟೆ ಅವ್ರು ಎಲ್ಲಿ ಹೆಂಗ್ ಮೈಂಡ್ ಬರುತ್ತೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಏನಪ್ಪಾ ಅಂದ್ರೆ ಫೇಕ್ ಡಾಕ್ಯುಮೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಅದರಿಂದ ಏನಪ್ಪಾ ಅಂದ್ರೆ ಸುಮಾರು ಜನ ಅಪಾಯಿಂಟ್ ಆಗಿದ್ದಾರೆ. ಮತ್ತೆ ನನಗೂ ಏನಪ್ಪಾ ಅಂತಂದ್ರೆ ಈಗ ಈ ಹಿಂದೆ ಸಾಕಷ್ಟು ಆಮಿಷಗಳನ್ನ ಒಡ್ಡಿರ್ತಕ್ಕಂಥದ್ದು. ಸರ್ ಇದನ್ನ ಪ್ರಸಾರ ಮಾಡ್ಬೇಡ್ರಿ, ಇದನ್ನ ಪ್ರಚಾರ ಮಾಡ್ಬೇಡ್ರಿ ಅಂತೇಳಿ ಯಾರೋ ಒಬ್ರು ನಮ್ಮ ಸ್ನೇಹಿತರೊಬ್ರು RTI ಆಕ್ಟ್ ಅಲ್ಲಿ ಹಾಕಿ ಎಲ್ಲ ಮಾಹಿತಿಗಳನ್ನ ಡಾಕ್ಯುಮೆಂಟ್‌ಗಳನ್ನ ತೆಗೆದುಕೊಂಡಿದ್ರು. ಬಟ್ ಇಲ್ಲಿ ನಮಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಯಾಕೆ ಈ ರೀತಿ ಮಾಡ್ತೀರಿ ನೀವು? ಅಕ್ರಮವಾಗಿ ಯಾಕೆ ಮಾಡ್ತೀರಿ ಅಂತೇಳಿ ಒಂದೇ ಪ್ರಶ್ನೆ. ಇವುಗಳನ್ನ ಏನಾದ್ರು ನಾವು ನಿಮ್ಮ ಹೆಸರನ್ನ ಮತ್ತೆ ನಿಮ್ಮ ಎಲ್ಲ ಒಂದು ನೇಮಕಾತಿ ಯಾವ ಜಿಲ್ಲೆಗಾಗಿರಿ, ಏನಾಗಿರಿ, ನಿಮ್ ತಂದೆ, ತಾಯಿ ಅಥವಾ ಗಂಡ ಯಾವ ಹುದ್ದೆಯಲ್ಲಿದ್ರು, ನೀವ್ ಯಾವ ಕಾಸ್ಟ್ ಅಲ್ಲಿ ಇದ್ರಿ ಅಥವಾ ಏನು ಹಿಂಗೆಲ್ಲ ನಾನು ಏನಾದ್ರು ಹಾಕಿದ್ದೆ ಆದ್ರೆ, ನಿಮ್ಮ ಒಂದು ಸರ್ಕಾರಿ ಹುದ್ದೆ ನೀವೇನ್ ಪಡ್ಕೊಂಡಿದಿಲ್ಲ ಅದಕ್ಕ ಕುತ್ತು ಬರುತ್ತೆ. ಸೊ ಅದಕ್ಕೆ ನಾವು ಕಾರಣ ಆಗ್ಬಾರ್ದು. ಇವರೇ ಮಾಡಿದ್ರು ಅಂತೇಳಿ ಸೊ ಅನ್ಸ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಮತ್ತೆ ಬೇರೆ ಕಾರಣಕ್ಕಾಗಿ ನಾನು ಅದನ್ನ ಪ್ರಸಾರ ಮಾಡಿಲ್ಲ. ನನ್ನ ಹತ್ರ ಡಾಕ್ಯುಮೆಂಟ್‌ಗಳ ಒಂದು ಸರ್ಮಾಲೆನೇ ಇದೆ. ಬಟ್ ಇವಾಗ ಅದನ್ನ ನಾನ್ ತೋರಿಸೋದು ಬೇಡ ಅಂತೇಳಿ ಸುಮ್ನೆ ಇದೀನಿ. ಸ್ನೇಹಿತರೆ, ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ನೊಬ್ಬರ ಜೀವನವನ್ನ ಅಥವಾ ಇನ್ನೊಬ್ಬರ ಒಂದು ಅನ್ನವನ್ನ ನಾವು ಕಸ್ಕುವಂತ ಆಗ್ಬಾರ್ದು. ಇನ್ನಾದ್ರೂ ಕರ್ನಾಟಕದಲ್ಲಿ ಮುಂದೆ ಏನಪ್ಪಾ ಅಂತಂದ್ರೆ ಈ ರೀತಿ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಇನ್ನೇನು ಮುಂದೆ ಸ್ಪರ್ಧಾರ್ಥಿಗಳಿದಾರಲ್ಲ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಏನು ಅಂತಂದ್ರೆ ಇವರ ಡಾಕ್ಯುಮೆಂಟ್‌ಗಳನ್ನ ನಾನು ಓದೋ ಡಿಪಾರ್ಟ್ಮೆಂಟ್‌ಗೆ ಹೋದ್ರೆ ಗ್ಯಾರಂಟಿ ಏನಪ್ಪಾ ಅಂದ್ರೆ ಅವರ ಹುದ್ದೆಯನ್ನು ಗ್ಯಾರಂಟಿ ಹೋಗುತ್ತೆ. ಅದಂತೂ 100ಕ್ಕೆ 100 ಸತ್ಯ. ಕಮಿಷನರ್ ಅವರಿಗೆ ಮತ್ತೆ ಸೆಕ್ರೆಟರಿ ಅವರಿಗೆ ಇವರು ಫೇಕ್ ಡಾಕ್ಯುಮೆಂಟ್‌ಗಳನ್ನ ಅಲ್ಲಿ ಎನ್ಕ್ವೈರಿ ಸ್ಟಾರ್ಟ್ ಆಗತ್ತೆ, ಆರಂಭ ಆಗತ್ತೆ. ಅದಕ್ಕೆ ನಮ್ಮಿಂದ ಏನಪ್ಪಾ ಅಂತಂದ್ರೆ ನಿಮ್ಮ ಹುದ್ದೆನ ಅಥವಾ ನಿಮ್ಮ ಅನ್ನವನ್ನ ಕಸ್ಬೋದು ನಾವು ಆಗ್ಬಾರ್ದು ಅಂತೇಳಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಟೀಚರ್ ಆಸ್ಪಿರೆಂಟ್ ಏನಿದಿರಿ, ನಿಮ್ಮ ಒಂದು ಯಾವ ಒಂದು ಇದಕ್ಕೆ ನೀವು ಅರ್ಹತೆ ಏನಿದಿರಿ ಅಥವಾ ನಿಮ್ಮ ಡಾಕ್ಯುಮೆಂಟ್‌ಗಳು ಎಲ್ಲವೂ ಸರಿಯಾಗಿದೆನಾ ಇಲ್ಲ ಅನ್ನುವಂಥದ್ದನ್ನ
ಸೊ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾವುದೇ ಇನ್ನು ಮುಂದೆ ಅಕ್ರಮಗಳು ನಡೆದ್ರು ಸಹಿತ ನಾವು ಮುಲಾಜಿಲ್ಲದೆ ಏನಪ್ಪಾ ಅಂತಂದ್ರೆ ಅದಕ್ಕ ಕೋರ್ಟ್‌ಗೂ ಹಾಕುವಂಥದ್ದು ಅಥವಾ ಡಿಪಾರ್ಟ್‌ಮೆಂಟ್‌ಗೂ ಏನಪ್ಪಾ ಅಂದ್ರೆ ನಾವು ಮನವಿ ಮಾಡ್ಕೋತೀವಿ. ಅದು ಅವಾಗ ಏನಪ್ಪಾ ಅಂದ್ರೆ ನಿಮ್ಗೆ ತೊಂದರೆ ಆಗ್ಬಾರ್ದು. ಈಗ ನೋಡಿ ಅವ್ರಿಗೇನಾದ್ರು ನಾವು ಒಂದು ಅಥವಾ ಈಗ ಏನ್ ಡಿಪಾರ್ಟ್‌ಮೆಂಟ್‌ಗೆ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಸೊ ಅಲ್ಲಿ ಏನಪ್ಪಾ ಅಂದ್ರೆ ಎನ್ಕ್ವೈರಿ ಸ್ಟಾರ್ಟ್ ಆಗತ್ತೆ. ಅವು ಏನೋ ಪಾಪ ಜೀವನವನ್ನ ಕಟ್ಕೊಂಡಿರ್ತಾವ ಅಂತೇಳಿ ನಮಗ್ ಅನ್ಸತ್ತೆ. ಬಟ್ ಅಲ್ಲಿ ಒಂದ್ ರೀತಿ ಏನಪ್ಪಾ ಅಂತಂದ್ರ ಇದು ಅಕ್ಷಮ್ಯ ಅಪರಾಧ. ಯಾಕೆ ಅಕ್ಷಮ್ಯ ಅಪರಾಧ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಷ್ಟೋ ಸ್ಪರ್ಧಾರ್ಥಿಗಳು ಇವತ್ತು ಟೀಚರ್ ಆಗ್ಬೇಕಂತೇಳಿ ಆ ಒಂದು ತುತ್ತು ಅನ್ನಕ್ಕೂ ಏನಪ್ಪಾ ಅಂದ್ರೆ ಗತಿ ಇಲ್ದಂಗೆ ಏನಪ್ಪಾ ಅಂದ್ರೆ ಓದ್ತಾ ಇರ್ತಾರೆ. ಅಂತವ್ರ ಪರಿಸ್ಥಿತಿ ಏನಾಗಬಾರ್ದು ಹೇಳಿ ಸ್ನೇಹಿತರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಯಾವುದೋ ಒಂದು ದುರಾಸೆಗೆ ಬಿದ್ದು ಈಗ ಮಹಿಳೆಯರಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ ನಾನು. ಯಾವುದೇ ಕಾರಣಕ್ಕೂ ನೀವು ಫೇಕ್ ಡಾಕ್ಯುಮೆಂಟ್ ಕೊಡೋದಾಗಿರ್ಬೋದು ಅಥವಾ ಇನ್ನೊಂದೇನೋ ಕೊಡೋದಾಗಿರಬಹುದು, ಅಡ್ಡದಾರಿಯನ್ನ ಹಿಡಿಬೇಡಿ. ಮುಂದೆ ಏನಪ್ಪಾ ಅಂದ್ರೆ ಅನಾಹುತ ಕಟ್ಟಿಟ್ಟ ಬುತ್ತಿ. ನಾವ್ ಏನಪ್ಪಾ ಅಂದ್ರೆ ಆರ್-ಟಿ ಆಕ್ಟ್ ಮೂಲಕ ಎಲ್ಲ ಮಾಹಿತಿಗಳನ್ನ ನಾವು ಏನಪ್ಪಾ ಅಂದ್ರೆ ಸಂಶಯ ಯಾವ ಬರ್ತಾವಲ್ಲ ಅವನ್ನೆಲ್ಲ ಮಾಹಿತಿಗಳನ್ನ ತರಿಸ್ಕೊಂಡು ಸೊ ಅಲ್ಲಿ ನಿಮ್ಗೆ ಸಮಸ್ಯೆಯನ್ನ ಮಾಡ್ಕೋಬೇಡಿ. ಆಮೇಲೆ ಏನಪ್ಪಾ ಅಂದ್ರೆ ನಮ್ಮ ಮೇಲೆ ದೂರಬೇಡಿ. ಪಾರದರ್ಶಕವಾಗಿ ನಿಮ್ಗೆ ಸಿಗ್ಬೇಕಾಗಿರ್ತಕ್ಕಂಥ ಹುದ್ದೆ ನೀವು ಓದಿರ್ತಕ್ಕಂಥ ಒಂದು ಏನು ಎಫರ್ಟ್ ಇದೆ ಸೊ ಅದು ನಿಮ್ಗೆ ಸಿಕ್ಕೇ ಸಿಗತ್ತೆ. ದಯಮಾಡಿ ಈಗ ನಿಮ್ಮ ಯಜಮಾನ್ರು ಸರ್ಕಾರಿ ಜಾಬ್‌ದಲ್ಲಿದ್ದಾರೆ. ಅದನ್ನ ನಾನು ನಮ್ಮ ತಂದೆದ್ ಹಚ್ತೀನಿ ಅಥವಾ ಏನೋ ಇನ್ಕಮ್ ಕಡಿಮೆ ಹಚ್ತೀನಿ. ಈ ರೀತಿ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಮಾಡಿದ್ರೆ ಅಕಸ್ಮಾತ್ ಮಾಡಿದ್ರೆ ಮುಂದೆ ನಿಮ್ಗೆ ಏನಪ್ಪಾ ಅಂದ್ರ ಸಮಸ್ಯೆ ಆಗೋದು ಕಟ್ಟಿಟ್ಟ ಬುತ್ತಿ. ದಯಮಾಡಿ ಎಚ್ಚೆತ್ತುಕೊಳ್ಳಿ. ಈಗಿರ್ತಕ್ಕಂಥವ್ರಿಗೆ ಈ ಡಾಕ್ಯುಮೆಂಟ್ ಅನ್ನ ನಾನು ಡಿಪಾರ್ಟ್‌ಮೆಂಟ್‌ಗೆ ಹೋದ್ರೆ ಸದ್ಯ ಏನಪ್ಪಾ ಅಂದ್ರೆ ಅವರು ಮನೆಯಲ್ಲಿ ಕೂತ್ಕೊಂಡ್ ಬಿಡ್ತಾರೆ. ಎನ್ಕ್ವೈರಿ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ಎಕ್ಸಾಂಪಲ್ ಏನು ಅಂತಂದ್ರೆ ಆ ತಂದೆ ಇದು ತಂದೆ ಶಿಕ್ಷಕ ಇದಾರೆ. ಇನ್ನು ಅವ್ರಿಗೆ ಮ್ಯಾರೇಜ್ ಆಗಿದೆಯೋ ಅಥವಾ ಆಗಿಲ್ಲೋ ನನ್ಗೆ ಗೊತ್ತಿಲ್ಲ. ತಂದೆ ಶಿಕ್ಷಕ ಇದ್ದಾರೆ. ಆದ್ರೆ ಅವ್ರದ್ದು ಜಿಎಂ ಬರುತ್ತೆ. ಶಿಕ್ಷಕ ಇದಾರೆ ಅಂತಂದ್ರೆ ಇನ್ಕಮ್ ಜಾಸ್ತಿ ಆಗುತ್ತೆ, ಜಿಎಂ ಬರುತ್ತೆ. ಆದ್ರೆ ಅವ್ರದ್ದೇನಪ್ಪಾ ಅಂದ್ರೆ ಕಾಸ್ಟ್ ಅನ್ನ ಹಚ್ಚಿ ಅವರು ಅಪಾಯಿಂಟ್ ಆಗಿದ್ದಾರೆ. ಇದು ಇದೊಂದು ರೀತಿ ಕೇಸು. ಆಮೇಲೆ ಇನ್ನೊಂದು ರೀತಿ ಕೇಸ್ ಏನಂತಂದ್ರೆ ಗಂಡ ಏನಪ್ಪಾ ಅಂದ್ರೆ ಆಲ್ರೆಡಿ ಸರ್ಕಾರಿ ಜಾಬ್ ಅಲ್ಲಿ ಇದ್ದಾರೆ. ಸೊ ಅವ್ರು ಏನಪ್ಪಾ ಅಂತಂದ್ರ ತಂದೆ ಇನ್ಕಮ್ ಅನ್ನ ಹಚ್ಚಿದ್ದಾರೆ. ಈಗೆಲ್ಲ ಇಂಥವೆಲ್ಲ ಇಶ್ಯೂಗಳ ಕಾರಣದಿಂದನೇ ಏನಪ್ಪಾ ಅಂದ್ರೆ ಇವತ್ತು ಆ ಒಂದು 2022 ಜಿಪಿಎಸ್‌ಟಿ ಕೇಸು ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ಇಂಥವೆಲ್ಲ ಮಾಡ್ಕೊಂಡು ನೀವು ಸರ್ಕಾರಕ್ಕೆ ಚಳ್ಳೆ ಹಣ್ಣು ತಿನ್ಸಿನಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ಚಳ್ಳೆ ಹಣ್ಣು ತಿನ್ಸಾಕ ನಾವು ರೆಡಿ ಇದೀವಿ ಇವಾಗ. ಯಾಕಂತಂದ್ರೆ ಈ ರೀತಿ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ನಮ್ಮ ಒಂದು ಬಡ ಸ್ಪರ್ಧಾರ್ಥಿಗಳಿಗೆ ಅಥವಾ ಜೆನ್ಯೂನ್ ಆಗಿರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ನೀವೇನಾದ್ರೂ ಮೋಸ ಮಾಡಿದ್ರೆ ಸೊ ಅದು ಖಂಡಿತ ಅದಕ್ಕೆ ಮೋಸ ಮಾಡಕ್ ಈ ಬಾರಿ ನಾವು ಅವಕಾಶ ಕೊಡೋದಿಲ್ಲ. ಏನ್ ನೇಮಕಾತಿ ಆಗ್ತದಲ್ಲ ನೆಕ್ಸ್ಟ್ ಸೊ ಅಲ್ಲಿ ಈಗಿಂದ್ರನೇ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್‌ಗಳನ್ನ ಕರೆಕ್ಟ್ ಆಗಿ ಸರಿಯಾದ ಕ್ರಮದಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಗೊಂದಲ ಇರುತ್ತೆ ನಿಮ್ಗೆ. ಸರ್ ನಾನು ಮದುವೆ ಆಗಿರ್ತಕ್ಕಂಥ ಮಹಿಳೆ ಗಂಡಂದ್ ಹಚ್ಬೇಕಾ ಅಥವಾ ತಂದೆ ಇನ್ಕಮ್ ಹಚ್ಬೇಕಾ ಅಂತೇಳಿ ಒಂದು ಸಮಸ್ಯೆ ಇರುತ್ತೆ. ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಕಲಬುರಗಿ ಪೀಠ ಒಂದು ಆದೇಶವನ್ನು ಕೊಟ್ಟಿದೆ. ಬೆಳಗಾವಿಯಲ್ಲಿ ಏನಪ್ಪಾ ಅಂದ್ರೆ ಕೆಇಟಿ ಒಳಗೆ ಒಂದು ಈಗ ಸದ್ಯ ಬರಬೇಕು ಅದು ಆದೇಶ. ಇನ್ನ ಬೆಂಗಳೂರಲ್ಲಿ ಬೆಂಗಳೂರು ಕೆಇಟಿ ಏನಪ್ಪಾ ಅಂದ್ರೆ ಈಗ ಸದ್ಯದಲ್ಲೇ ಒಂದು ತೀರ್ಪನ್ನ ಹೊರಡಿಸ್ತದ. ಯಾಕಂದ್ರೆ ಆಲ್ರೆಡಿ ಎಲ್ಲ ಏನಪ್ಪಾ ಅಂದ್ರೆ ತೀರ್ಪು ಬರೆದಿದ್ದಾರೆ ಜಡ್ಜ್‌ಗಳು. ಇನ್ನೇನಪ್ಪಾ ಅಂದ್ರೆ ಅದು ಬರ್ಬೋದು. ಈ ವಾರದಾಗ ಅದು ಬರೋ ನಿರೀಕ್ಷೆ ಇದೆ. ಸೊ ಅಲ್ಲಿ ಏನ್ ಹೇಳ್ತಾರಲ್ಲ ಅದ್ರ ಪ್ರಕಾರವಾಗಿ ನೀವು ಮಾಡ್ಕೊಳ್ಳಿ. ಬಟ್ ಅದು ಏನಪ್ಪಾ ಅಂದ್ರೆ ಜೆನ್ಯೂನ್ ಆಗಿರ್ಬೇಕು. ನೀವು ಯಾವ್ದೇ ರೀತಿ ಫೇಕ್ ಡಾಕ್ಯುಮೆಂಟ್‌ಗಳನ್ನ ಹಚ್ಚಿ ನಾನೇನೋ ಮಾಡ್ತೀನಿ ಅಂತಂದ್ರೆ ದಯಮಾಡಿ ಸ್ನೇಹಿತರೆ ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ. ಮತ್ತೆ ನಮ್ಮ ಒಂದು ಸ್ಪರ್ಧಾರ್ಥಿಗಳು ಪಾಪ ಬಹಳಷ್ಟು ಕಷ್ಟಗಳಿದೆ ರೀ ಎಲ್ಲರಿಗೂ. ಓದ್ತಾ ಇರ್ತಾವ ನಮ್ಗೆ ಜಾಬ್ ಸಿಗತ್ತೆ ಅಂತೇಳಿ. ಇಲ್ಲಿ ನೀವು ನೋಡಿದ್ರೆ ಸೊ ಫೇಕ್ ಡಾಕ್ಯುಮೆಂಟ್‌ಗಳನ್ನ ಹಚ್ಚಿ ಹುದ್ದೆಯನ್ನ ನೀವು ಪಡ್ಕೋತೀರಿ. ಇಲ್ಲಿದ್ದಂಥವ್ರು ಹಂಗೆ ಏನಪ್ಪಾ ಅಂದ್ರೆ ಓದ್ತಾನೆ ಇರ್ತಾರೆ. ಸೊ ಈ ರೀತಿ ಆಗ್ಬಾರ್ದು. ಮತ್ತೆ ಈ ಮ್ಯಾರಿಡ್ ವುಮನ್ ಕೇಸು ಇದರಲ್ಲಿ ಸುಮಾರು ಏನಪ್ಪಾ ಅಂದ್ರೆ ಇಂಥವು ಸಮಸ್ಯೆಗಳಿದಾವೆ. ನನಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ಅದ್ರಲ್ಲಿ ಯಾವ್ಯಾವ ಎಷ್ಟಿದಾವೆ 440, 410 ಕೇಸ್ ಏನು ಇದಾವಲ್ಲ. ಸೊ ಅಲ್ಲಿ ಸುಮಾರು ಇಂಥ ಕೇಸಸ್‌ಗಳು ಸ್ವತಃ ಏನಪ್ಪಾ ಅಂದ್ರೆ ಅದ್ರಲ್ಲಿದ್ದಂಥವರೇ ಏನಪ್ಪಾ ಅಂದ್ರೆ ನನಗೆ ಹೇಳಿರ್ತಕ್ಕಂಥದ್ದು. ದಯವಿಟ್ಟು ಇದೇನಾಗಿದೆ ಆಗಿದೆ. ಇದನ್ನ ನಾವು ಏನಪ್ಪಾ ಅಂದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಇದನ್ನ ತಲೆ ಕೆಡಿಸ್ಕೊಂಡ್ರೆ ನಮ್ಮ ತಲೆ ಒಳಗೆ ಇರ್ತಕ್ಕಂಥ ಕೂದಲು ಏನಪ್ಪಾ ಅಂದ್ರೆ ಉಳಿಯೋದಿಲ್ಲ. ಅದಕ್ಕೆ ಇಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನಾದ್ರು ಈ ರೀತಿ ಫೇಕ್ ಡಾಕ್ಯುಮೆಂಟ್‌ಗಳನ್ನ ಹಚ್ಚಿ ನೀವು ಮಾಡಿದ್ದೆ ಆದ್ರೆ ಸೊ ನಾವು ಆರ್-ಟಿ ಆಕ್ಟ್ ಮೂಲಕ ನಿಮ್ಮನ್ನ ಒಬ್ಬರನ್ನ ಏನಪ್ಪಾ ಅಂದ್ರೆ ಹೊರಗೆ ತರಬೇಕಾಗತ್ತೆ. ದಯಮಾಡಿ ಅವಾಗ ಪಶ್ಚಾತ್ತಾಪ ಪಡಬೇಡಿ. ಈಗಿರ್ತಕ್ಕಂಥವ್ರಿಗೂ ನಾವು ತೊಂದರೆ ಕೊಡೋದಿಲ್ಲ. ಎಲ್ಲಾ ಪೇಪರ್ಸ್ ಏನಂದ್ರೆ ಒಂದು 20, 30 ಏನಪ್ಪಾ ಅಂದ್ರೆ ನನ್ನ ಹತ್ರ ಅಂತ ಕೇಸ್ ಬಂದಿದೆ. ಹಿಂದೆನೂ ಕೇಸ್ ಬಂದಿದೆ. ಒಂದು ವರದಿನೂ ಮಾಡಿದ್ವಿ ನಾವು ಗ್ಯಾರಂಟಿ ನ್ಯೂಸ್ ಅಲ್ಲಿ. ಬಟ್ ಇನ್ನ ಇವ್ರ ಹುದ್ದೆಯನ್ನ ನಾವು ಕಸ್ಕೊಂಡಂಗಾಗತ್ತೆ. ಇವ್ರ ಅನ್ನಕ್ಕೆ ನಾವು ಕಲ್ಲು ಹಾಕಿದಂಗಾಗತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಅದನ್ನ ಮಾಡಿಲ್ಲ.
ಸೊ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಾವೆಲ್ಲ ಎಷ್ಟೋ ಸ್ಪರ್ಧಾರ್ಥಿಗಳು ಪಾಪ ರಾತ್ರಿ ಹಗಲಿ ಖಿನ್ನತೆಗೆ ಒಳಗಾಗಿ ಬಹಳ ಏನಪ್ಪಾ ಅಂದ್ರೆ ಮನೆಯೊಳಗೆ ಪ್ರೆಷರನ್ನ ತಡೆದುಕೊಳ್ಳಾರ್ದೆ ಓದ್ತಾ ಇರ್ತಾರೆ. ಅಂಥವ್ರಿಗೆ ಮೋಸ ಆಗ್ಬಾರ್ದು. ಮೋಸ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ದಯಮಾಡಿ ಅವಕಾಶ ಮಾಡಿಕೊಡಬೇಡಿ. ಸದ್ಯದಲ್ಲಿ ಈಗ ಏನಪ್ಪಾ ಅಂದ್ರೆ ಕೆ.ಇ.ಟಿದೊಂದು ಮ್ಯಾರಿಡ್ ವುಮನ್ ಕೇಸದ್ದು ಕರ್ನಾಟಕ ಟ್ರಿಬ್ಯುನಲ್ ಏನೈತಲ್ಲ, ಸೊ ಅದು ಸದ್ಯ ಈಗ ಏನಪ್ಪಾ ಅಂದ್ರ ಒಂದು ತೀರ್ಪನ್ನ ಕೊಡುತ್ತೆ. ಅದ್ರ ಪ್ರಕಾರವಾಗಿ ನೀವು ಮಾಡ್ಕೊಳ್ಳಿ. ಅದೇ ಮತ್ತೆ ಆಸ್ ಎ ರೂಲ್ಸ್ ಪ್ರಕಾರ 1986 ಆಸ್ ಎ ರೂಲ್ಸ್ ಏನಿದೆ ಅಂತಂದ್ರೆ, ಸೊ ಮ್ಯಾರಿಡ್ ಆಗಿರ್ತಕ್ಕಂಥ ಅಂದ್ರೆ ಮದುವೆ ಆಗಿರ್ತಕ್ಕಂಥ ಮಹಿಳೆ ಗಂಡನ ಇನ್ಕಮನ್ನ ಹಚ್ಚಬೇಕು. ನೀವು ಅಲ್ಲಿ ಯಾವುದೇ ರೀತಿ ಗೊಂದಲವನ್ನು ಮಾಡ್ಕೋಬೇಡಿ. ಬಟ್ ಇವಾಗ ಕೆ.ಇ.ಟಿ ಏನು ಕಲಬುರಗಿ ಪೀಠ ಮತ್ತೆ ಬೆಳಗಾವಿದಲ್ಲಿ ಒಂದು ಏನಪ್ಪಾ ಅಂದ್ರೆ ಕೇಸ್ ಇದೆ. ಅವೆರಡೂ ಏನಪ್ಪಾ ಅಂದ್ರೆ ಒಂದು ಬಂದಿದೆ, ಇನ್ನೂ ಬಂದಿಲ್ಲ. ಬಟ್ ಇಲ್ಲಿ ಸರ್ಕಾರ ಸ್ಟೆಪ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಅಂದ್ರೆ ಯಾವ ಒಂದು ಕೋರ್ಟ್ ಇದು ಅಂದ್ರೆ ಯಾವ ಕೇಟ್ ಇದೆ, ಯಾವ ಒಂದು ಪೀಠದ್ದು ಅದು ಪರಿಗಣಿಸುತ್ತೆ ಅಂತಂದ್ರೆ ಬೆಂಗಳೂರದಲ್ಲಿರ್ತಕ್ಕಂಥ ಒಂದು ಪೀಠ ಇದೆ ಏನಪ್ಪಾ ಅಂದ್ರೆ ಅದು ಪರಿಗಣಿಸುತ್ತೆ. ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್ ದಲ್ಲಿ ಮೇಡಮ್ ಅವರು ಹೇಳಿರ್ತಕ್ಕಂಥದ್ದು. ಅದಕ್ಕೆ ಅದನ್ನ ನೋಡಿ ಏನಪ್ಪಾ ಅಂದ್ರೆ ಬೆಳಗಾವಿ ಕೊಡೋದಿದೆ. ಹಾಗಾಗಿ ಅಲ್ಲಿ ಏನ್ ತಿರುಗಿ ಬರುತ್ತೆ ಅದ್ರ ಪ್ರಕಾರವಾಗಿ ನೀವೇನಪ್ಪಾ ಅಂದ್ರೆ ನಿಮ್ ಡಾಕ್ಯುಮೆಂಟ್‌ಗಳನ್ನ ನಿಮ್ಗೆ ಸ್ವಲ್ಪ ಸಮಸ್ಯೆ ಇತ್ತಲ್ಲ ಆತರ ಏನಪ್ಪಾ ಅಂದ್ರೆ ಮಾಡ್ಕೊಂಬಿಡಿ. ಅದರ್ವೈಸ್ ಯಾವ್ದೇ ರೀತಿ ಫೇಕ್ ಡಾಕ್ಯುಮೆಂಟ್‌ಗಳು ಹಚ್ಚಿ ನೀವು ಶಿಕ್ಷಕರಾಗ್ಬೇಕು ಅಂತೇಳಿ ದುರಾಲೋಚನೆ ಇದ್ರೆ ಸೊ ಅದನ್ನ ಇವತ್ತ ತೆಗೆದ್ಬೇಡಿ. ಪ್ರಾಮಾಣಿಕವಾಗಿ ಓದಿ ಎಲ್ಲರಿಗೂ ಏನಪ್ಪಾ ಅಂದ್ರೆ ಒಂದು ಜೆನ್ಯೂನ್ ಆಗಿರ್ತಕ್ಕಂಥ ಯಾಕಂದ್ರೆ ನಾ ಹೇಳಿದೀನಿ ಪದೇ ಪದೇ ಅದನ್ನ ಹೇಳೋದಾಗತ್ತೆ. ಸೊ ಸುಮಾರು ಜನ ಏನಪ್ಪಾ ಅಂದ್ರೆ ಸಾಕಷ್ಟು ಕಷ್ಟಗಳಿಂದ ಓದ್ತಾ ಇರ್ತಾರೆ. ಅವ್ರಿಗೆ ಮೋಸ ಮಾಡಬೇಡಿ. ನೀವು ಅವ್ರಿಗೆ ಮೋಸ ಮಾಡೋದೇನ ದೇವ್ರಿಗೆ ಮೋಸ ಮಾಡೋದೇನ ಎಲ್ಲ ಒಂದೇ. ಸೊ ಅದಕ್ಕೆ ಪ್ರಾಮಾಣಿಕವಾಗಿ ಏನಪ್ಪಾ ಅಂದ್ರೆ ನೀವು ನಿಮ್ಮ ಹುದ್ದೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವುಗಳಿಗೆ ನಾವು ಯಾವುದೇ ರೀತಿ ಅವಕಾಶ ಮಾಡಿ ಕೊಡೋದಿಲ್ಲ. ಓಕೆ. ಥ್ಯಾಂಕ್ ಯು ಸೋ ಮಚ್.